ಧಾರಾಕಾರ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಮಾಂಜ್ರಾ ನದಿ ತೀರದ ಹೊಲಗಳು ಜಲಾವೃತ, ಬೆಳೆಗಳು ಹಾಳು. ಮಾಂಜ್ರಾ ನದಿ ತೀರದ ರೈತರ ಹೊಲಗಳಿಗೆ ಭೇಟಿ ನೀಡಿದ ತಹಶೀಲ್ದಾರ್ ಶಿವಾನಂದ ಮೇತ್ರೆ, ಹುಲಸೂರು 2-3 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಗೆ ತಾಲೂಕಿನಾದ್ಯಂತ ರೈತರು ಸಂಕಷ್ಟದಲ್ಲಿ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂದು ರೈತರು ಅಳಲು ತೋಡ್ಕೊಂಡಿದ್ದಾರೆ. ತಾಲೂಕಿನಲ್ಲಿ ಕೆಲವು ದಿನಗಳಿಂದ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಹೆಸರು, ಉದ್ದು ಕಟಾವು ಮಾಡುತ್ತಿರುವುದು ಎಲ್ಲಾ ಕಡೆ ಕಂಡು ಬರ್ತಿತ್ತು. ಆದರೆ ಶನಿವಾರದಿಂದ ಸುರಿಯುತ್ತಿರುವ ಮಳೆಗೆ ರೈತರು ಕಟಾವು ಮಾಡಿರುವ ಹೆಸರು ಉದ್ದಿದ್ದ ಸ್ಥಳದಲ್ಲಿಯ ಮೊಳಕೆ ಒಡೆಯುತ್ತಿತ್ತು. ಸಂಪೂರ್ಣ ಬೆಳೆ ಹಾಳಾಗಿದೆ ಎಂದು ತಹಶೀಲ್ದಾರ್ ಶಿವಾನಂದ ಮೇತ್ರೆ ಅವರ ಎದುರುಗಡೆ ರೈತ ಬಸವರಾಜ್ ಚವರೆ ತಮ್ಮ ಅಳಲು ತೋಡ್ಕೊಂಡ್ರು. ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ದನೇಗಾವ ಜಲಾಶಯದಿಂದ ತಾಲೂಕಿನ ಗಡಿಭಾಗದಲ್ಲಿ ಹರಿದು ಹೋಗುವ ಮಾಂಜ್ರಾ ನದಿಗೆ 13,000 ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಹುಲಸೂರ, ಕೊಂಗಳಿ, ಜಮಖಂಡಿ, ವಾಂಜರಖೇಡ್, ಹಲಸಿತುಗಾವ, ಮೆಹಕರ್, ಸಾಯಗಾವ ಗ್ರಾಮದ ನದಿ ತೀರದ ರೈತರ ಹೊಲಗದ್ದೆಗಳಿಗೆ ನೀರು ಜಲಾವೃತಗೊಂಡು ಉದ್ದು, ಹೆಸರು, ಸೋಯಾ ಹಾಗೂ ಇತರೆ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ. ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಯ ಜಂಟಿಯಲ್ಲಿ ಹೊಲಗಳಿಗೆ ಭೇಟಿ. 2-3 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಹಾಗೂ ಮಾಂಜ್ರಾ ನದಿ ತೀರದ ರೈತರ ಹೊಲಗದ್ದೆಗಳು ಜಲಾವೃತಗೊಂಡಿರುವ ಹಿನ್ನೆಲೆ ಮಂಗಳವಾರ ಹುಲಸೂರ ತಹಶೀಲ್ದಾರ್ ಶಿವಾನಂದ ಮೇತ್ರೆ ಹಾಗೂ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳ ಸಹಯೋಗದಲ್ಲಿ ರೈತರ ಹೊಲಗಳಿಗೆ ಭೇಟಿ ನೀಡಿದರು. ಮಾಂಜ್ರಾ ನದಿ ತೀರದಲ್ಲಿರುವ ಕೊಂಗಳಿ ಬ್ರಿಡ್ಜ್ ಕಂ ಬ್ಯಾರೇಜ್ ಸುತ್ತಮುತ್ತಲಿನ ಹೊಲಗದ್ದೆಗಳನ್ನು ವೀಕ್ಷಣೆ ಮಾಡಿ ನದಿ ತೀರದ ಪ್ರದೇಶದಲ್ಲಿನ ರೈತ ಬಸವರಾಜ್ ಚವರೆ ಅವರ ಜಮೀನಿಗೆ ಭೇಟಿ ನೀಡಿ ಕಟಾವು ಮಾಡಿರುವ ಹೆಸರು, ಬೇಳೆ ಸಂಪೂರ್ಣ ನಾಶವಾಗಿತ್ತು. ಮೊಳಕೆ ಬರ್ತಿರುವುದು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ. ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಲು ತಿಳಿಸುತ್ತೇವೆ ಎಂದರು. 2-3 ದಿವಸ ಮಳೆ ಇರುವುದರಿಂದ ಮಾಂಜ್ರಾ ನದಿ ತೀರದ ರೈತರು, ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು. ಯಾವುದೇ ಸಮಸ್ಯೆಗಳು ಉಂಟಾದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತರಲು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗ ನಾಗರಾಜ್, ರೈತ ಸಂಪರ್ಕ ಇಲಾಖೆಯ ಸಿಬ್ಬಂದಿ ದತ್ತು ಕಾಕನಾಳೆ, ರೈತರಾದ ಪ್ರವೀಣ್ ಕಾಡಾದಿ, ಬಸವರಾಜ್ ಚವರೆ, ನಾಗೇಶ್ ಚವರೆ, ಮಹಾದೇವ ಚವರೆ ಹಾಗೂ ಇತರ ರೈತರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹುಲಸೂರು. ತಾಲೂಕಿನಲ್ಲಿ ಇವತ್ತು ಈ ಕೊಂಗಳಿ ಬ್ರಿಡ್ಜಿಂದ ಮಹಾರಾಷ್ಟ್ರದ ದನೇಗಾವದಿಂದ ಏನು ಹೆಚ್ಚಿನ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಇಲ್ಲಿ ನೀರು ಬಿಟ್ಟಿದ್ದಾರೆ. ಇವತ್ತೆಲ್ಲ ನಾವು ಇಲ್ಲಿ ನಮ್ಮ ಗ್ರಾಮಾಡಳಿತದ ಕರೆಗೊಂಡು ಇವತ್ತು ನಾವು ಇಲ್ಲಿ ಸಮಸ್ಯೆ ಮಳೆಗೆ ಬಂದ ನೋಡಿದ್ವಿ. ಇಲ್ಲೆಲ್ಲ ಭಾರಿ ಮಳೆಯಿಂದಾಗಿ ಬಸವರಾಜ್ ಚೌರೆ ಮತ್ತು ಸುತ್ತಮುತ್ತ ಇರುವ ರೈತರಿಗೆ ಕೆಲವರು ಬೆಳೆ ನಷ್ಟ ಆಗಿದ್ದು ಕಂಡು ಬಂದಿರ್ತದೆ. ಈ ಬಗ್ಗೆ ನಾವು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆದಿಂದ ನಾವು ಜಂಟಿ ಸಮೀಕ್ಷೆ ಮಾಡಿ ಅವ್ರದ್ದೇನು ಲಾಸಸ್ ಆಗ್ಯದ ನಾವು ಈಶ್ವರ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳವರಿಗೆ ಇದು ವರದಿ ಸಲ್ಲಿಸ್ತೀವಿ. ಲಾಸ್ ಆಗಿರ್ಬೇಕು. ಇಲ್ಲಿವರೆಗೆ ಎಷ್ಟು ಮಳೆ, ಇನ್ನೇ ಎಷ್ಟು ದಿವಸ ಇದೆ ಸರ್ ಮಳೆ? ಟೋಟಲ್ ಆರೆಂಜ್ ಅಲರ್ಟ್ ಅಂತ 5 ದಿವಸ ಇತ್ತು. ಈಗ ಆಲ್ರೆಡಿ 2 ಅದಾಗಿದೆ. ಇನ್ನೂ 2 ದಿವಸವರೆಗೆ ನಮ್ಮಲ್ಲಿ ಬೀದರ್ ಜಿಲ್ಲೆದಂತ ವ್ಯಾಪಕ ಮಳೆ ಸಂಭವ. ಈ ಮಳೆಯಿಂದ ಆದಂಥ ಹಾನಿಯನ್ನು ರೈತರು ಯಾರಿಗೆ ಮಾಹಿತಿ ಕೊಡ್ಬೇಕು ಸರ್? ಯಾರು ಬರ್ತಾರ ಇದಕ್ಕೆ? ಇನ್ಸ್ಪೆಕ್ಷನ್ ಬರ್ತಾರ ಅಥವಾ ಏನು? ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯಿಂದ ಜಂಟಿ ತಂಡ ಮಾಡ್ತೀವಿ. ಇದು ನಮ್ಮ ಸರ್ ತಂಡ ರೈತರ ಹೊಲಗಳಿಗೆ ಭೇಟಿ ಕೊಡ್ತದ ಅಥವಾ ನಿಮ್ಗೆ ಮಾಹಿತಿ ಕೊಡ್ಬೇಕು? ಇಲ್ಲ, ಹೊಲಗಳಿಗೆ ಭೇಟಿ ಕೊಡ್ತಾರೆ. ಅದ್ರ ಜೊತೆಗೆ ಸರ್ ಈಗ 3-4 ದಿವಸದಲ್ಲಿ ಹುಲಸೂರು ತಾಲೂಕಿನಲ್ಲಿ ಎಷ್ಟು ಮಳೆಯಿಂದ ಎಷ್ಟು ಮನೆಗಳು ಬಿದ್ದಿವೆ, ಏನು ಅನಾಹುತ ಆಗಿದೆನಾ? ಈಗ ಟೋಟಲ್ ಇಲ್ಲಿವರೆಗೆ ಈಗ ಒಂದನೇ ಹಂತದಾಗ ನಾವು 11 ಮನೆಗಳದ್ದು ಈಗಾಗಲೇ ನಾವು ಪೇಮೆಂಟ್ ಮಾಡಿದ್ದೀವಿ ಮೊದಲನೇ ಹಂತದಲ್ಲಿ. ಈಗ ನಂತರ ಈಗ ಏನು 2 ದಿವಸ ಹಿಡಿದು ಟೋಟಲ್ ನಮ್ಮ ಹುಲಸೂರು ತಾಲೂಕಿನಲ್ಲಿ 4 ಮನೆಗಳು ಬಿದ್ದಾವೆ. ಒಂದು ಗಡಿಗಣಗ, ಒಂದು ಹುಲಸೂರು, ಒಂದು ಸೋಲ್ದಪ್ಪ, ಒಂದು ಗುತ್ತಿ. ಬೆಳೆ ಹಾನಿದು ಬರೀ ನಮ್ಮ ಹುಲಸೂರು ಗ್ರಾಮದಲ್ಲಿ ಮಾತ್ರ ವರದಿಯಾಗಿದೆ. ಮತ್ತು ನಾವು ಬೇರೆ ಬೇರೆ ವಿಲೇಜ್ದಾಗೂ ಕೇಳ್ಕೊಂಡು ಅಲ್ಲಿನೂ ಸಹ ಹಾನಿದ ಬಗ್ಗೆ ಯಾವುದಾದ್ರೂ ಇದ್ದರೆ ಅಲ್ಲಿನೂ ಸಹ ನಾವು ಸಮೀಕ್ಷೆ ಮಾಡಿ. ಅಂದರೆ ಈಗ 2-3 ದಿವಸಗಳು ಇಲ್ಲೇ ಎಷ್ಟು ಮನೆಗಳು ಬಿದ್ದಿವೆ ಅಂತ? ಮನೆಗಳು ಒಟ್ಟು ಟೋಟಲ್ 4. ಇದಕ್ಕಿಂತ ಮುಂಚೆ 11 ಬಿದ್ದಿವೆ. ಅವೆಲ್ಲ ಪೇಮೆಂಟ್ ನಾವು ಇವಾಗ 4 ಮಾಡಿದ್ವಿ. ಯಾವುದೇ ಅನಾಹುತ ಆಗಿಲ್ಲಲ್ಲ ಸರ್? ಯಾವುದು ಅನಾಹುತ ಏನಾಗಿಲ್ಲ ಸರ್. ಪ್ರಾಣಿ ಹಾನಿ, ಯಾವುದು ಜಾನುವಾರು ಹಾನಿ, ಬರೀ ನಾವು ಸಾಯಂಕಾಲ ಮತ್ತು ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸ್ತೀವಿ.
ಕೊನೆಯದಾಗಿ ಸರ್ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಅದೇ ಈಗಾಗಲೇ ತಾವು ಯಾವುದೇ ರೀತಿ ಹಳ್ಳದ ದಂಡೆ ಅಥವಾ ನದಿ ಪಾತ್ರದ ಸುತ್ತಮುತ್ತ ಎಲ್ಲ ಗ್ರಾಮ ರೈತರು ಯಾವುದು ಜಾನುವಾರುಗಳಾಗಲಿ ತಾವು ಯಾವುದೇ ಕೃಷಿ ಚಟುವಟಿಕೆಗಳನ್ನು ತೊಗೊಳ್ಳದೆ ಒಂದು 2 ದಿವಸ ಮತ್ತು ಬೆಳೆ ಪಾತ್ರ ಕಮ್ಮ ಹತ್ತಿರ ತಾವು ಕೃಷಿ ಚಟುವಟಿಕೆ ಕೈಗೊಳ್ಳುವಂತೇಳಿ ನಾ ರೈತರ ಬಂಧುಗಳಿಗೆ ವಿನಂತಿ ಮಾಡ್ಬೋದು. ಓಕೆ.